ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಶ್ರೇಷ್ಠ ಆತ್ಮಗಳ ಪ್ರಕಾರಗಳನ್ನು ಜ್ಯೋತಿ ಪ್ರಕಾಶ್ ಭಾಯಿಯವರು ತಿಳಿಸಿಕೊಡುವಂತೆ ತಿಳಿದುಕೊಳ್ಳೋಣ. ಈ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಂಡರೆ ಆತ್ಮದ ಗತಿಯು ಶ್ರೇಷ್ಠ ಗತಿಯಾಗುವುದು. ಈ ಭೂಮಿಯ ಮೇಲೆ ಸರ್ವಶ್ರೇಷ್ಠ ಆತ್ಮ ಯಾರು? ಈಗ ಸದ್ಯಕ್ಕಂತೂ ಎಲ್ಲರೂ ಮನುಷ್ಯ ರೂಪದಲ್ಲಿ ಈ ಭೂಮಿಯ ಮೇಲೆ ನಾವು ಓಡಾಡುತ್ತಿದ್ದೇವೆ. ಹಾಗಾದರೆ ಸರ್ವಶ್ರೇಷ್ಠ ಆತ್ಮವನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು? ಅದರ ಪರಿಚಯವೇನು? ಮನುಷ್ಯ ಜೀವನ ಬಹಳ ಶ್ರೇಷ್ಠ ಜೀವನ. ಮನುಷ್ಯ ಪರಮಾತ್ಮನ ಸಾನ್ನಿಧ್ಯವನ್ನು ಕಂಡುಕೊಂಡಾಗ ಅವನ ಜೀವನ ಶ್ರೇಷ್ಠ ಜೀವನವಾಗುವುದು. ಇಲ್ಲವಾದರೆ ಮನುಷ್ಯ ಜೀವನ ಪ್ರಾಣಿಗೆ ಸಮವಾಗುವುದು. ಸಾನ್ನಿಧ್ಯ, ಸತ್ಸಂಗ, ಕೇವಲ ಪರಮಾತ್ಮನೊಂದಿಗೆ ಸಾನ್ನಿಧ್ಯ, ಇದನ್ನು ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಈ ಭೂಮಿಯ ಮೇಲೆ ಅತಿ ಶ್ರೇಷ್ಠವಾದಂತಹ ಅಮೂಲ್ಯವಾದಂತಹ ವಸ್ತು ಎಂದರೆ ಸಮಯ. ಈ ಸಮಯವು ಬಹಳ ವೇಗಗತಿಯಲ್ಲಿ ಓಡುತ್ತಿದೆ. ಸಂಕಲ್ಪಗಳಲ್ಲಿ ಈ ನಮ್ಮ ಸಮಯವು ಖರ್ಚಾಗುತ್ತಾ ಹೋಗುತ್ತಿದೆ. ಸಮಯ ಅನ್ನುವುದು ಬಹಳ ಲಿಮಿಟೆಡ್ ಆಗಿದೆ. ಕಳೆದ ಸಮಯವನ್ನು ಮತ್ತೆ ಪಡೆಯುವುದು ಅಸಾಧ್ಯವಾಗಿದೆ. ಮನುಷ್ಯ ಜೀವನವೂ ಸಹ ಶ್ರೇಷ್ಠ ಜೀವನ ಹಾಗೂ ಸಮಯವೂ ಕೂಡ ಬಹಳ ಅತ್ಯಮೂಲ್ಯವಾದಂಥದ್ದಾಗಿದೆ. ಮನುಷ್ಯ ಜೀವನ ಹಾಗೂ ಸಮಯ ಈ ಎರಡೂ ಅಮೂಲ್ಯವಾದಂಥದ್ದು. ಇದನ್ನು ಮನುಷ್ಯ ಆತ್ಮರು ಯೋಚಿಸಲೇಬೇಕು. ಸಮಯ ಕಳೆದಂತೆಲ್ಲ ನಮ್ಮ ಜೀವನವೂ ಸಹ ಕಳೆಯುತ್ತಾ ಹೋಗುತ್ತಿದೆ. ಜೀವನ ಎಂದರೆ ಚೈತನ್ಯ ಶಕ್ತಿ. ಈ ಚೈತನ್ಯ ಶಕ್ತಿಯು ಸಮಯದೊಂದಿಗೆ ಕಳೆದು ಹೋಗುತ್ತಿದೆ. ಇದನ್ನು ನಾವು ಕಾಲದ ಗತಿ ಎನ್ನುತ್ತೇವೆ. ಸತ್ಸಂಗದಿಂದ ತಿಳಿದುಕೊಳ್ಳುವಂತಹ ಅಂತಿಮ ಸತ್ಯವೆಂದರೆ ನಾನು ಆ ಭಗವಂತನ ಸಂತಾನನಾಗಿದ್ದೇನೆ, ಭಗವಂತ ಸ್ವರೂಪನಾಗಿದ್ದೇನೆ. ಇದುವೇ ಅಂತಿಮ ರಿಯಲೈಸೇಷನ್ ಕೋರ್ಸ್ ಆಗಿದೆ. ಪರಮಪಿತ ತಂದೆ ಒಬ್ಬನೇ ಎಂದು ಸ್ವೀಕರಿಸುವುದೇ ಅಂತಿಮ ಸತ್ಯವಾಗಿದೆ. ಇದನ್ನೇ ಚಿಂತನ ಮಂಥನ ನಡೆಸಿ ಆಗಲೇ ಜೀವನ ಸಾರ್ಥಕವಾಗುವುದು. ಸಮಯವೂ ಸಹ ಸಫಲವಾಗುವುದು. ನಾವು ಭಾವದಲ್ಲಿ ಇರಲಿ ಅಥವಾ ಅಭಾವದಲ್ಲಿಯೇ ಇರಲಿ ಸದಾ ಪರಮಾತ್ಮನೊಂದಿಗೆ ಇದ್ದೇನೆ ಹಾಗೂ ಪರಮಪಿತ ನನ್ನೊಂದಿಗೆ ಇದ್ದಾನೆ ಎಂಬ ಈ ಸಂಬಂಧವನ್ನು ಸ್ವೀಕರಿಸುವುದೇ ಸರ್ವಶ್ರೇಷ್ಠವಾಗಿದೆ. ಈ ಒಂದು ಸಂಬಂಧವೇ ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ನಮ್ಮ ಕೈ ಹಿಡಿಯುತ್ತದೆ. ಪರಮಪಿತ ಪರಮಾತ್ಮ ತಂದೆ ನಾನು ಅವನು ಬೇರೆಯೇ ಆಗಿಲ್ಲ ಎಂಬಂತಹ ಭಾವದಿಂದ ಎಂದಿಗೂ ನಾವು ದೂರವಾಗಬಾರದು. ಇದೇ ಭಾವದಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನು ನಾವು ಮಾಡುತ್ತಾ ಹೋಗಬೇಕು. ಒಂದೇ ಸಂಬಂಧ, ಒಂದೇ ಸಂಕಲ್ಪ, ಇದರಲ್ಲಿಯೇ ನಾವು ನೆಲೆಯಾಗಿರಬೇಕು. ಆಗ ನಮ್ಮ ಎಲ್ಲ ಕರ್ಮಗಳು ಅಕರ್ಮಗಳಾಗುತ್ತವೆ. ಇದುವೇ ನಿಷ್ಕಾಮ ಕರ್ಮವಾಗುವುದು. ಪರಮಾತ್ಮ ತಂದೆ ಪರಮಪಿತನ ಮುಂದೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಅವನ ಮುಂದೆ ಎಲ್ಲರೂ ನಿಮಿತ್ತ ಮಾತ್ರವಾಗಿದ್ದಾರೆ. ಪರಮಪಿತ ಬೇಹದ್ನ ತಂದೆಯು ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ಕಾಣುತ್ತಾನೆ. ಇಲ್ಲಿ ಎಲ್ಲರೂ ನಿಮಿತ್ತ ಮಾತ್ರರು. ಜ್ಞಾನ ಪಡೆದುಕೊಳ್ಳುವವರು, ಜ್ಞಾನ ಕೊಡುವವರು, ಜ್ಞಾನದಾತನೂ ಸಹ. ಏಕೆಂದರೆ ಜ್ಞಾನ ಸ್ವೀಕರಿಸುವವರು ಇಲ್ಲದಿದ್ದರೆ ಜ್ಞಾನ ಬೋಧಿಸುವವನೂ ಸಹ ಇರುವುದಿಲ್ಲ. ಇಲ್ಲಿ ಕೇವಲ ಮಹತ್ವದ ವಿಷಯವೆಂದರೆ ಒಂದೇ ಒಂದು, ಅದು ಬೇಹದ್ನ ಪರಮಪಿತ ತಂದೆಯು ಕೊಡುವಂತಹ ಜ್ಞಾನ. ಈ ಜ್ಞಾನವು ಕಲ್ಯಾಣಕಾರಿಯಾಗಿದೆ. ಎಂದಿಗೂ ಸಹ ಆತ್ಮ ಅಹಂಕಾರದಲ್ಲಿ ಬರಬಾರದು. ನಾನು ಜ್ಞಾನವನ್ನು ಪಡೆದಿದ್ದೇನೆ ಎನ್ನುವಂತಹ ಅಹಂಕಾರವೂ ಸಹ ಬರಬಾರದು. ಈ ಜ್ಞಾನವನ್ನು ಕೊಡುವಂತಹ ತಂದೆ ಒಂದೆಡೆ ಇದ್ದಾನೆ ಹಾಗೂ ನಾನು ಒಂದೆಡೆ ಇದ್ದೇನೆ. ಇಲ್ಲಿ ಎಲ್ಲವೂ ನಿಮಿತ್ತವಾಗಿ ನಡೆಯುತ್ತಿದೆ. ನಾನು ಕೇವಲ ಸೇವಾಧಾರಿಯಾಗಿದ್ದೇನೆ.
ಸಂಕಲ್ಪ ಸೇವೆ ಮಾಡುವುದೇ ನನ್ನ ಡ್ಯೂಟಿ ಆಗಿದೆ, ನನ್ನ ಕರ್ತವ್ಯವಾಗಿದೆ. ಎಲ್ಲೆಡೆ ಪರಮ ಶಾಂತಿಯನ್ನು ಹರಡುವುದೇ ನನ್ನ ಕರ್ತವ್ಯವಾಗಿದೆ. ನನ್ನ ಈ ಡ್ಯೂಟಿಯನ್ನು ಮಾಡುವುದೇ ಅಹಿಂಸಾ ಭಾವವಾಗಿದೆ. ಹೀಗಾಗಿ ಅಹಿಂಸಾ ಪರಮೋಧರ್ಮ ಎನ್ನಲಾಗಿದೆ. ನಾವು ನಮ್ಮ ಅಹಿಂಸಾ ಕರ್ತವ್ಯವನ್ನು ಮಾಡದಿದ್ದರೆ ಎಲ್ಲೆಡೆ ಹಿಂಸೆಯು ಹುಟ್ಟಿಕೊಳ್ಳುತ್ತದೆ. ಹೀಗಾಗಿ ಪರಮಶಾಂತಿಯ ವೈಬ್ರೇಷನ್ನನ್ನು ಎಲ್ಲೆಡೆ ಹರಡುವುದು ನಮ್ಮ ಪರಮ ಧರ್ಮವಾಗಿದೆ. ಈ ಶರೀರವೂ ಸಹ ಪರಮಾತ್ಮನು ನಮಗೆ ಕೊಟ್ಟಿರುವಂತಹ ಕಾಣಿಕೆಯಾಗಿದೆ. ಇದರಿಂದ ನಾನು ಪರಮಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುವಂತಹ ಕರ್ತವ್ಯವನ್ನು ಪಾಲಿಸಬೇಕಾಗಿದೆ. ಈ ಶರೀರ ಮೂಲಕದಿಂದಲೇ ನಾವು ಈ ಭೂಮಿಯ ಮೇಲೆ ಸೇವೆಯನ್ನು ಮಾಡಬಹುದಾಗಿದೆ. ಭಗವದ್ಗೀತೆಯಲ್ಲಿ 4 ಪ್ರಕಾರದ ಆತ್ಮಗಳ ಬಗ್ಗೆ ಹೇಳಿದೆ. ಮೊದಲನೆಯದು ಅರ್ಥಾರ್ಥಿ ಆತ್ಮ, ಎರಡನೆಯದು ಆರ್ಥ, ಮೂರನೆಯದು ಜಿಜ್ಞಾಸು ಹಾಗೂ 4ನೆಯ ಆತ್ಮ ಜ್ಞಾನಿ ಆತ್ಮವಾಗಿದೆ. ಈ 4 ಪ್ರಕಾರದ ಆತ್ಮರು ಪರಮಾತ್ಮನ ಬಳಿಗೆ ಬರುತ್ತಾರೆ. ಅರ್ಥಾರ್ಥಿ ಆತ್ಮ ಎಂದರೆ ಆ ಆತ್ಮಕ್ಕೆ ಏನೋ ಒಂದು ಬೇಕಾಗಿದೆ. ಅಂದರೆ ಆ ಆತ್ಮಕ್ಕೆ ಲೌಕಿಕದ ಹಣ, ಆಸ್ತಿ, ಅಂತಸ್ತು ಬೇಕಾಗಿರುತ್ತದೆ. ಯಾವುದೋ ಒಂದನ್ನು ಈ ಆತ್ಮ ಭಗವಂತನಿಂದ ಕೇಳುತ್ತಿರುತ್ತದೆ. ಇನ್ನು ಎರಡನೆಯದಾಗಿ ಆರ್ತ ಆತ್ಮ ಅಂದರೆ ದುಃಖದಿಂದ ತುಂಬಿರುವಂತಹ ಆತ್ಮ. ತನ್ನ ದುಃಖದಿಂದ ಮುಕ್ತಿಯನ್ನು ಪಡೆಯಲು ಈ ಆತ್ಮ ಭಗವಂತನ ಬಳಿ ಬರುತ್ತದೆ. ಇಲ್ಲಿ ಯಾರನ್ನೂ ಸಹ ನಾವು ಕೆಳದೃಷ್ಟಿಯಲ್ಲಿ ನೋಡಬಾರದು. ಆತ್ಮರು ಯಾವುದೇ ರೀತಿಯಲ್ಲಾಗಲಿ ಅವರು ಪರಮಾತ್ಮನ ಬಳಿಗೆ ಬಂದರೆ ಅವರು ಅಲ್ಟಿಮೇಟ್ ಆಗಿ ಪರಮಾತ್ಮನ ಸಾನ್ನಿಧ್ಯದಲ್ಲಿಯೇ ಬಂದಿರುತ್ತಾರೆ. ಎಂದಿಗೂ ಅವರನ್ನು ಅವಮಾನಿಸಬಾರದು. ಮೂರನೆಯದಾಗಿ ಜಿಜ್ಞಾಸು ಆತ್ಮ ಅಂದರೆ ಈ ಆತ್ಮ ಜ್ಞಾನವನ್ನು ಹುಡುಕುತ್ತಿರುತ್ತದೆ. ಪರಮಾತ್ಮ ಚಿಂತನೆಯಲ್ಲಿ ಜ್ಞಾನವನ್ನು ಅನ್ವೇಷಣೆ ಮಾಡುತ್ತಿದೆ. ತನ್ನ ಮೂಲ ಸ್ವರೂಪವನ್ನು ಹುಡುಕುತ್ತಿದೆ. ಈ ಆತ್ಮವನ್ನು ಸಹ ನಾವು ಬಹಳ ಸನ್ಮಾನದಿಂದ ಕಾಣಬೇಕಿದೆ. ಅಂತಿಮದಲ್ಲಿ ಬರುವುದು ಯಾವ ಆತ್ಮ ಎಂದರೆ ಆ ಆತ್ಮಕ್ಕೆ ಜ್ಞಾನದಿಂದ ಪರಮಾತ್ಮ ಪಿತನ ಪರಿಚಯವಾಗಿ ಬಿಟ್ಟಿದೆ, ಪರಮಾತ್ಮನನ್ನು ಅರಿತಿದೆ. ಆ ಆತ್ಮಕ್ಕೆ ಬೇಹದ್ ಪರಮ ಪಿತನ ಸಾನ್ನಿಧ್ಯ ಸಿಕ್ಕಿದೆ. ಜ್ಞಾನವನ್ನು ಹೊಂದಿ ಪರಮ ಪಿತನ ಮುಂದೆ ಬರುವಂತಹ ಆತ್ಮ ಪರಮ ಪಿತನಿಗೆ ಬಹಳ ಪ್ರಿಯವಾದ ಆತ್ಮನಾಗಿದ್ದಾನೆ. ಈ ಎಲ್ಲ ಆತ್ಮರು ಸಮಾನರು, ಆದರೆ ಜ್ಞಾನಿ ಆತ್ಮ ಬಹಳ ಪ್ರಿಯನಾದಂತಹ ಆತ್ಮನಾಗಿದ್ದಾನೆ. ಏಕೆಂದರೆ ಜ್ಞಾನಿ ಆತ್ಮ ವಿಶ್ವದ ಕಲ್ಯಾಣಕ್ಕಾಗಿ ಬದುಕುತ್ತಾನೆ ಹಾಗೂ ಅವನು ಅಹಂಕಾರ ರಹಿತನಾಗಿರುತ್ತಾನೆ. ಮತ್ತು ಆ ಆತ್ಮ ಎಲ್ಲ ಆತ್ಮರನ್ನು ಭಗವತ್ ಅಂಶ ಎಂದು ತಿಳಿದು ಬಹಳ ಗೌರವದಿಂದ ಎಲ್ಲ ಆತ್ಮಗಳನ್ನು ನೋಡುತ್ತಾನೆ. ಎಲ್ಲ ಆತ್ಮರು ಭಗವತ್ ಸ್ವರೂಪ ಆತ್ಮರೇ. ಯಾವುದೇ ಆತ್ಮವಿರಲಿ, ಯಾವುದೇ ರೂಪದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಬರುತ್ತಿದ್ದರೆ ಭಗವಂತನನ್ನು ಹುಡುಕುತ್ತಾ ಅವನು ಎಲ್ಲಿಯೇ ಹೋಗಲಿ, ಎಲ್ಲಿಯೇ ಹುಡುಕಲಿ, ಒಟ್ಟಿನಲ್ಲಿ ಭಗವಂತನನ್ನು ನೋಡುವಂತಹ, ತಿಳಿದುಕೊಳ್ಳುವಂತಹ ಇಚ್ಛೆ ಆ ಆತ್ಮನಲ್ಲಿ ಇದ್ದರೆ, ಅಂದರೆ ಆತ್ಮ ಭಗವಂತನಲ್ಲಿ ಹಣವನ್ನು ಕೇಳುತ್ತಿದ್ದಾನೆ. ಇನ್ನು ಕೆಲವು ಆತ್ಮರು ದುಃಖವನ್ನು ದೂರ ಮಾಡು ಎಂದು ಕೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಭಗವಂತನ ಬಳಿ ಬರುವಂತಹ ಎಲ್ಲ ಆತ್ಮರನ್ನು ಗೌರವದಿಂದ ಕಾಣಬೇಕು. ಈ 4 ಪ್ರಕಾರದ ಆತ್ಮರು ಏನೋ ಒಂದನ್ನು ಪ್ರಾಪ್ತಿ ಉಳಿಸಿಕೊಳ್ಳಲು ಪರಮಾತ್ಮನ ಸಾನ್ನಿಧ್ಯಕ್ಕೆ ಬರುತ್ತಿದ್ದಾರೆ. ಯಾವ ಆತ್ಮ ಭಗವಂತನ ಮುಂದೆ ಬರುತ್ತಿಲ್ಲ ಅಥವಾ ಯಾವ ಆತ್ಮ ನಾಸ್ತಿಕ ಆತ್ಮರಾಗಿದ್ದಾರೆಯೋ ಅಂತಹ ಆತ್ಮರಿಂದ ದೂರವೇ ಉಳಿದುಕೊಳ್ಳಬೇಕು. ಅವರು ರಾಕ್ಷಸ ಪ್ರವೃತ್ತಿ ಹಾಗೂ ಘೋರ ಅಜ್ಞಾನಿ ಆತ್ಮರಾಗಿರುತ್ತಾರೆ. ಕೇವಲ ವಿಧರ್ಮದ ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಇಂತಹ ಆತ್ಮರು ಅನ್ಯ ಆತ್ಮರಿಗೆ ದುಃಖವನ್ನು ನೀಡುವುದರಲ್ಲಿ ಆನಂದವನ್ನು ಪಡೆಯುತ್ತಿರುತ್ತಾರೆ. ಇವರೂ ಸಹ ಆ ಭಗವಂತನ ಅಂಶವೇ ಆಗಿದ್ದರೂ ಸಹ
ಈಗ ಅವರು ಬಹಳ ವಿಕೃತವಾಗಿ ಬಿಟ್ಟಿದ್ದಾರೆ. ಇಂತಹ ಆತ್ಮರಿಂದ ಜ್ಞಾನಿ ಆತ್ಮರು ಬಹಳವೇ ದೂರ ಉಳಿದುಕೊಳ್ಳಬೇಕು. ಸಂಕಲ್ಪದಿಂದಲೂ ಸಹ ಇಂಥ ಆತ್ಮರನ್ನು ದೂರವೇ ಇರಿಸಬೇಕು. ಭೂಮಿಯ ಮೇಲೆ ಇರುವಂತಹ ಆತ್ಮರು ವ್ಯವಹಾರವನ್ನು ಮಾಡುವಾಗ ತಮ್ಮ ಬುದ್ಧಿಯನ್ನು ಉಪಯೋಗಿಸಲೇಬೇಕು. ಅರ್ಥಾರ್ಥಿ ಮತ್ತು ಆರ್ಥ ಆತ್ಮ, ಭಕ್ತಿ ಮಾರ್ಗದ ಆತ್ಮ ಹಾಗೂ ಜಿಜ್ಞಾಸು ಮತ್ತು ಜ್ಞಾನಿ ಆತ್ಮ, ಇವರನ್ನು ಆತ್ಮಜ್ಞಾನಿ ಎಂದು ಕರೆಯೋಣ. ಜ್ಞಾನಿಯನ್ನು ಅಂದರೆ ಪರಮಪಿತನಿಗೆ ಬಹಳ ಪ್ರಿಯನಾದಂತಹ ಆತ್ಮನನ್ನು ನಾವು ಬ್ರಹ್ಮಜ್ಞಾನಿ ಆತ್ಮ ಎನ್ನೋಣ. ಬ್ರಹ್ಮಜ್ಞಾನವನ್ನು ಕೇವಲ ಪರಮಪಿತನೊಬ್ಬನೇ ಕೊಡಲು ಸಾಧ್ಯ. ಹೀಗಾಗಿ ಆತ್ಮಗಳನ್ನು ನಾವು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ವೇದಶಾಸ್ತ್ರಗಳನ್ನು ಓದಿ ಜ್ಞಾನಿಗಳಾಗಬಹುದು, ಆದರೆ ಬ್ರಹ್ಮಜ್ಞಾನಿಯಾಗಲು ಸಾಧ್ಯವಿಲ್ಲ. ವೇದಶಾಸ್ತ್ರಗಳಿಂದ ಆತ್ಮಜ್ಞಾನ ಸಿಗುತ್ತದೆ, ಆದರೆ ಬ್ರಹ್ಮಜ್ಞಾನ ಸಿಗುವುದಿಲ್ಲ. ಇನ್ನು ಬೇಹದ್ನ ಬ್ರಹ್ಮಜ್ಞಾನವನ್ನು ಕೇವಲ ಬೇಹದ್ನ ಪರಮಪಿತ ತಂದೆಯೊಬ್ಬನೇ ಕೊಡಲು ಸಾಧ್ಯ. ಜ್ಞಾನವನ್ನು ಪಡೆದ ನಂತರ ಅದು ಅನುಭವವಾಗಿಯೇ ಆಗುತ್ತದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಅನುಭೂತಿ ಅನ್ನುವುದು ಒಂದು ಕ್ಷಣದಲ್ಲಿ ಆಗುತ್ತದೆ, ಆದರೆ ತಂದೆಯ ಪರಿಚಯ ಇದು ಸರ್ವಶ್ರೇಷ್ಠ ಪ್ರಾಪ್ತಿಯಾಗಿದೆ. ಈ ಭೂಮಿಯ ಮೇಲೆ ಸಾಕಾರಿ ಶರೀರದಿಂದ ಪರಮಪಿತ ತಂದೆಯನ್ನು ತಿಳಿದುಕೊಳ್ಳುವುದು ಸರ್ವಶ್ರೇಷ್ಠ ಪ್ರಾಪ್ತಿಯಾಗಿದೆ. ಬೇಹದ್ನ ಆತ್ಮಗಳು ಬೇಹದ್ ದಾದಾಜಿಯ ಸಾಕಾರಿ ರೂಪವನ್ನು ತಿಳಿದುಕೊಂಡಿದ್ದಾರೆ. ಹೀಗಾಗಿ ಅವರು ಸರ್ವಶ್ರೇಷ್ಠ ಆತ್ಮರಾಗಿದ್ದಾರೆ. ನೀವು ಆತ್ಮರು ಅನುಭೂತಿಯನ್ನು ಮಾಡಿಕೊಳ್ಳಿ, ನೀವು ಸರ್ವಶ್ರೇಷ್ಠ ಆತ್ಮರಾಗಿರುವಿರಿ. ಏಕೆಂದರೆ ನಾನು ಜ್ಞಾನದಿಂದ ನನ್ನ ಪರಮಪಿತ ಬೇಹದ್ನ ತಂದೆಯನ್ನು ನಾನು ಕಂಡಿದ್ದೇನೆ, ಅರಿತಿದ್ದೇನೆ. ಇದರ ಅನುಭೂತಿಯನ್ನು ಸದಾ ಮಾಡಿಕೊಳ್ಳಿ. ಇದರಿಂದ ಆತ್ಮಸ್ವರೂಪವನ್ನು ಪಡೆಯುವಲ್ಲಿ ಸಹಾಯಕವಾಗುತ್ತದೆ. ಇದರಿಂದಲೇ ಆತ್ಮನ ಸರ್ವಶ್ರೇಷ್ಠ ಸ್ಥಿತಿ ನಮಗೆ ಪ್ರಾಪ್ತಿಯಾಗುವುದು. ಈ ಶ್ರೇಷ್ಠ ಭಾವ ಸದಾ ಅನುಭೂತಿಯನ್ನು ಮಾಡಿಕೊಳ್ಳುತ್ತಿದ್ದರೆ ನಾವು ತಂದೆಯ ಸ್ವರೂಪದವರೆಗೆ ಹೋಗಿ ತಲುಪಬಹುದು. ಆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬರುವುದು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ, ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम